ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು ಆಜೀವ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದ ಜೈಲಿನಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ತೀರ್ಪನ್ನ ಅರಗಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇರತಕ್ಕಂಥದ್ದು ಸಹಜ, ಯಾರಿಗೆ ಆದ್ರೂ ಹಾಗೆ ಆಗುತ್ತೆ. ನಿನ್ನೆ ಸಂಜೆ ಜೈಲು ಸೇರಿದಾಗಿನಿಂದ ಮೌನಕ್ಕೆ ಜಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಂಡು ಕೇಳರಿಯದ ಒಂದು ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. ಅಂಥದ್ದೊಂದು ಪ್ರಕರಣ ಇದಾಗಿತ್ತು. ಸಾಕ್ಷ್ಯಗಳು ಅಷ್ಟು ಪ್ರಬಲವಾಗಿ ಸಿಕ್ಕವು ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಅಂಥದ್ದೊಂದು ತೀರ್ಪು ಹೊರಬಂತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಕೊಟ್ಟಿರ್ತಕ್ಕಂಥ ತೀರ್ಪು, ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೊಟ್ಟಿರ್ತಕ್ಕಂಥ ತೀರ್ಪು. ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಮಾಡಿದ್ದುನೋ ಮಹಾರಾಯ ಅಂತ ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಇವತ್ತು ಪ್ರಜ್ವಲ್ಗೆ ಬಿಳಿ ಬಟ್ಟೆ ಕೊಡ್ತಾರೆ ಸಿಬ್ಬಂದಿ. ಆ ಬಿಳಿ ಬಟ್ಟೆ, ಜೈಲಿನ ಬಟ್ಟೆ ಏನಿದೆಯಲ್ಲ ಅದನ್ನ ಧರಿಸಿ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕು. ಅದಕ್ಕೆ ಸಂಬಳ ಕೊಡ್ತಾರೆ ಎಲ್ಲರ ತರಾನೇ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ ವಸ್ತು ಇಂಥದೆಲ್ಲ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಪ್ರಜ್ವಲ್ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡುತ್ತೆ. ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂತ 524 ರೂಪಾಯಿ ಪರ್ ಡೇ ಸಂಬಳ ಕೊಡ್ತಾರೆ. ಆಮೇಲೆ ಅರೆ ಕೌಶಲ್ಯ ಅಂತ ಆ ಮಟ್ಟಕ್ಕೆ ಏರಿಕೆ ಮಾಡಲಾಗುತ್ತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡ್ತಾರೆ. ಖೈದಿಗಳಿಗೆ ನೀಡುವ ಕೂಲಿ ಹಣವನ್ನ ಬ್ಯಾಂಕ್ ಖಾತೆಗೆ, ಅವರ ಬ್ಯಾಂಕ್ ಅಕೌಂಟ್ಗೆ ಪಾವತಿ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣಗೆ ಈಗ ಇರುವ ವಿಶೇಷ ಭದ್ರತಾ ಕೊಠಡಿ ಕೊಟ್ಟಿದ್ದಾರೆ ಅವರಿಗೆ, ಅದರಲ್ಲೇ ಇರಬಹುದು ಅವರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು ಆಜೀವ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದ ಜೈಲಿನಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ತೀರ್ಪನ್ನ ಅರಗಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇರತಕ್ಕಂಥದ್ದು ಸಹಜ, ಯಾರಿಗೆ ಆದ್ರೂ ಹಾಗೆ ಆಗುತ್ತೆ. ನಿನ್ನೆ ಸಂಜೆ ಜೈಲು ಸೇರಿದಾಗಿನಿಂದ ಮೌನಕ್ಕೆ ಜಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಂಡು ಕೇಳರಿಯದ ಒಂದು ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. ಅಂಥದ್ದೊಂದು ಪ್ರಕರಣ ಇದಾಗಿತ್ತು. ಸಾಕ್ಷ್ಯಗಳು ಅಷ್ಟು ಪ್ರಬಲವಾಗಿ ಸಿಕ್ಕವು ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಅಂಥದ್ದೊಂದು ತೀರ್ಪು ಹೊರಬಂತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಕೊಟ್ಟಿರ್ತಕ್ಕಂಥ ತೀರ್ಪು, ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೊಟ್ಟಿರ್ತಕ್ಕಂಥ ತೀರ್ಪು. ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಮಾಡಿದ್ದುನೋ ಮಹಾರಾಯ ಅಂತ ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಇವತ್ತು ಪ್ರಜ್ವಲ್ಗೆ ಬಿಳಿ ಬಟ್ಟೆ ಕೊಡ್ತಾರೆ ಸಿಬ್ಬಂದಿ. ಆ ಬಿಳಿ ಬಟ್ಟೆ, ಜೈಲಿನ ಬಟ್ಟೆ ಏನಿದೆಯಲ್ಲ ಅದನ್ನ ಧರಿಸಿ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕು. ಅದಕ್ಕೆ ಸಂಬಳ ಕೊಡ್ತಾರೆ ಎಲ್ಲರ ತರಾನೇ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ ವಸ್ತು ಇಂಥದೆಲ್ಲ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಪ್ರಜ್ವಲ್ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡುತ್ತೆ. ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂತ 524 ರೂಪಾಯಿ ಪರ್ ಡೇ ಸಂಬಳ ಕೊಡ್ತಾರೆ. ಆಮೇಲೆ ಅರೆ ಕೌಶಲ್ಯ ಅಂತ ಆ ಮಟ್ಟಕ್ಕೆ ಏರಿಕೆ ಮಾಡಲಾಗುತ್ತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡ್ತಾರೆ. ಖೈದಿಗಳಿಗೆ ನೀಡುವ ಕೂಲಿ ಹಣವನ್ನ ಬ್ಯಾಂಕ್ ಖಾತೆಗೆ, ಅವರ ಬ್ಯಾಂಕ್ ಅಕೌಂಟ್ಗೆ ಪಾವತಿ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣಗೆ ಈಗ ಇರುವ ವಿಶೇಷ ಭದ್ರತಾ ಕೊಠಡಿ ಕೊಟ್ಟಿದ್ದಾರೆ ಅವರಿಗೆ, ಅದರಲ್ಲೇ ಇರಬಹುದು ಅವರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು ಆಜೀವ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದ ಜೈಲಿನಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ತೀರ್ಪನ್ನ ಅರಗಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇರತಕ್ಕಂಥದ್ದು ಸಹಜ, ಯಾರಿಗೆ ಆದ್ರೂ ಹಾಗೆ ಆಗುತ್ತೆ. ನಿನ್ನೆ ಸಂಜೆ ಜೈಲು ಸೇರಿದಾಗಿನಿಂದ ಮೌನಕ್ಕೆ ಜಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಂಡು ಕೇಳರಿಯದ ಒಂದು ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. ಅಂಥದ್ದೊಂದು ಪ್ರಕರಣ ಇದಾಗಿತ್ತು. ಸಾಕ್ಷ್ಯಗಳು ಅಷ್ಟು ಪ್ರಬಲವಾಗಿ ಸಿಕ್ಕವು ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಅಂಥದ್ದೊಂದು ತೀರ್ಪು ಹೊರಬಂತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಕೊಟ್ಟಿರ್ತಕ್ಕಂಥ ತೀರ್ಪು, ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೊಟ್ಟಿರ್ತಕ್ಕಂಥ ತೀರ್ಪು.
ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಮಾಡಿದ್ದುನೋ ಮಹಾರಾಯ ಅಂತ ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಇವತ್ತು ಪ್ರಜ್ವಲ್ಗೆ ಬಿಳಿ ಬಟ್ಟೆ ಕೊಡ್ತಾರೆ ಸಿಬ್ಬಂದಿ. ಆ ಬಿಳಿ ಬಟ್ಟೆ ಜೈಲಿನ ಬಟ್ಟೆ ಏನಿದೆಯಲ್ಲ ಅದನ್ನ ಧರಿಸಿ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕು. ಅದಕ್ಕೆ ಸಂಬಳ ಕೊಡ್ತಾರೆ ಎಲ್ಲರ ತರಾನೇ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ ವಸ್ತು ಇಂಥದೆಲ್ಲ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಪ್ರಜ್ವಲ್ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡುತ್ತೆ. ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂತ 524 ರೂಪಾಯಿ ಪರ್ ಡೇ ಸಂಬಳ ಕೊಡ್ತಾರೆ. ಆಮೇಲೆ ಅರೆ ಕೌಶಲ್ಯ ಅಂತ ಆ ಮಟ್ಟಕ್ಕೆ ಏರಿಕೆ ಮಾಡಲಾಗುತ್ತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡ್ತಾರೆ. ಖೈದಿಗಳಿಗೆ ನೀಡುವ ಕೂಲಿ ಹಣವನ್ನ ಬ್ಯಾಂಕ್ ಖಾತೆಗೆ, ಅವರ ಬ್ಯಾಂಕ್ ಅಕೌಂಟ್ಗೆ ಪಾವತಿ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣಗೆ ಈಗ ಇರುವ ವಿಶೇಷ ಭದ್ರತಾ ಕೊಠಡಿ ಕೊಟ್ಟಿದ್ದಾರೆ ಅವರಿಗೆ, ಅದರಲ್ಲೇ ಇರಬಹುದು ಅವರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು ಆಜೀವ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದ ಜೈಲಿನಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ತೀರ್ಪನ್ನ ಅರಗಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇರತಕ್ಕಂಥದ್ದು ಸಹಜ, ಯಾರಿಗೆ ಆದ್ರೂ ಹಾಗೆ ಆಗುತ್ತೆ. ನಿನ್ನೆ ಸಂಜೆ ಜೈಲು ಸೇರಿದಾಗಿನಿಂದ ಮೌನಕ್ಕೆ ಜಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಂಡು ಕೇಳರಿಯದ ಒಂದು ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. ಅಂಥದ್ದೊಂದು ಪ್ರಕರಣ ಇದಾಗಿತ್ತು. ಸಾಕ್ಷ್ಯಗಳು ಅಷ್ಟು ಪ್ರಬಲವಾಗಿ ಸಿಕ್ಕವು ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಅಂಥದ್ದೊಂದು ತೀರ್ಪು ಹೊರಬಂತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಕೊಟ್ಟಿರ್ತಕ್ಕಂಥ ತೀರ್ಪು, ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೊಟ್ಟಿರ್ತಕ್ಕಂಥ ತೀರ್ಪು. ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಮಾಡಿದ್ದುನೋ ಮಹಾರಾಯ ಅಂತ ಇನ್ಮುಂದೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ. ಇವತ್ತು ಪ್ರಜ್ವಲ್ಗೆ ಬಿಳಿ ಬಟ್ಟೆ ಕೊಡ್ತಾರೆ ಸಿಬ್ಬಂದಿ. ಆ ಬಿಳಿ ಬಟ್ಟೆ ಜೈಲಿನ ಬಟ್ಟೆ ಏನಿದೆಯಲ್ಲ ಅದನ್ನ ಧರಿಸಿ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಜೈಲಲ್ಲಿ 8 ಗಂಟೆ ಕೆಲಸ ಮಾಡಬೇಕು. ಅದಕ್ಕೆ ಸಂಬಳ ಕೊಡ್ತಾರೆ ಎಲ್ಲರ ತರಾನೇ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ ವಸ್ತು ಇಂಥದೆಲ್ಲ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಪ್ರಜ್ವಲ್ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡುತ್ತೆ. ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂತ 524 ರೂಪಾಯಿ ಪರ್ ಡೇ ಸಂಬಳ ಕೊಡ್ತಾರೆ. ಆಮೇಲೆ ಅರೆ ಕೌಶಲ್ಯ ಅಂತ ಆ ಮಟ್ಟಕ್ಕೆ ಏರಿಕೆ ಮಾಡಲಾಗುತ್ತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡ್ತಾರೆ. ಖೈದಿಗಳಿಗೆ